ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಈವ್ನಿಂಗ್ ಟೈಮ್, ಸೊ ಎಲ್ಲರೂ ಹೊರಗಡೆ ಬಂದಿದ್ದೀವಿ. ಇದು ನಾವು ಬಂದಿರೋದು ಫಿಶ್ ಅಕ್ವೇರಿಯಂ ನೋಡೋದಕ್ಕೆ. ಇಲ್ಲಿ ಹತ್ತಿರದಲ್ಲೇ ಖಾರ್ಗರಲ್ಲಿ ಈಗ ಫಿಶ್ ಟನಲ್ ಹೊಸದಾಗಿ ಆಗಿದೆ. ಸೊ ಇದು ನಮ್ಮ ಮನೆಗೆ ತುಂಬ ಹತ್ತಿರ. ಸೊ ಹಾಗಾಗಿ ಇಲ್ಲಿ ಬಂದಿದ್ದೀವಿ. ತುಂಬ ವೆರೈಟೀಸ್ ಆಫ್ ಫಿಶಸ್ ಇದೆ. ಸೊ ತುಂಬಾ ಚೆನ್ನಾಗಿತ್ತು. ಸೊ ನೀವು ಯಾರೆಲ್ಲ ಕಾರ್ಗರ್ ಹತ್ತಿರ ಇದ್ದೀರಾ, ಸೊ ಬಂದು ಒಂದ್ಸಲ ವಿಸಿಟ್ ಮಾಡಿ. ಮಕ್ಕಳನ್ನು ಕರ್ಕೊಂಡು ತುಂಬ ಖುಷಿಯಾಗುತ್ತೆ, ತುಂಬ ಇಷ್ಟಪಡ್ತಾರೆ. फिश आहे ना, तिथं मोठं आहे की ना फिश. फिश मोठं फिश आहे. ಸೊ ನನ್ನ ತಮ್ಮ ಕೂಡ ಬಂದಿದ್ದಾನೆ. ಅವನು ಜಾಬಲ್ಲಿ ಬೇರೆಯವರಲ್ಲಿರ್ತಾನೆ. ಸೊ ಅವನು ಬಂದಿದ್ದ. ಸೊ ಹಾಗಾಗಿ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಈ ಫಿಶ್ ಟನಲ್ಗೆ ಬಂದಿದ್ದೀವಿ. ತುಂಬ ದೊಡ್ಡದಾಗಿದೆ ಫಿಶ್ ಟನಲ್ ಅನಿಸುತ್ತೆ. ಇದೊಂದು ಕಾರ್ಗರ್ ಒಂದಿದೆ ಫಿಶ್ ಟನಲ್ ದೊಡ್ಡದು, ಇನ್ನೊಂದು ಥಾಣೆಯಲ್ಲಿದೆ ಅನಿಸುತ್ತೆ, ಮತ್ತು 2-3 ಜಾಗದಲ್ಲಿ ತುಂಬ ದೊಡ್ಡ ಫಿಶ್ ಟನಲ್ ಇದೆ. ಸೊ ಇದು ಯಾವಾಗಲೂ ಇರುತ್ತೋ ಅಥವಾ ಜಸ್ಟ್ ಫಾರ್ ಎ ಟೈಮ್ ಪೀರಿಯಡ್ ಅಂತ ನನಗಷ್ಟು ಐಡಿಯಾ ಇಲ್ಲ. ನೋಡಿ, ಫಿಶ್ ಟನಲ್ ಎಕ್ಸ್ಪೋ. ತುಂಬ ಅಂದರೆ ಇಯರ್ಲಿ ಒಂದು 2-3 ಟೈಮ್ಸ್ ಈ ಥರ ಬರ್ತಾನೆ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ, ಕಲರ್ಫುಲ್ ಫಿಶಸ್ ಅದು. ಸೊ ಬನ್ನಿ, ಹಾಗಾದರೆ ನೀವು ಕೂಡ ಎಂಜಾಯ್ ಮಾಡಿ ವಿಡಿಯೋ. ಸೊ ಪ್ಲೀಸ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಹಾಗಾಗಿ ನನ್ನ ಮುಂದೆ ಬರೋ ಎಲ್ಲ ವೀಡಿಯೋಸನ್ನು ನೀವು ತಪ್ಪದೆ ನೋಡ್ಬೋದು ಮತ್ತು ಆನ್ ಟೈಮ್ ನೋಡ್ಬೋದು. ಸೊ ನೋಡಿ, ಫಸ್ಟ್ ಹೋದ ತಕ್ಷಣ ನಮಗೆ ಈ ಫಿಶ್ ಸಿಕ್ತು. ಶಾರ್ಕ್ ಇದು. ಸೊ ಎಲ್ಲ ತುಂಬ ಸ್ಮಾಲ್, ಯಾಕಂದರೆ ಈ ಥರ ಸ್ಮಾಲ್ ಗ್ಲಾಸ್ ಬಾಕ್ಸಲ್ಲಿ ಹಾಕಿದ್ರು. ಸೊ ಹಾಗಾಗಿ ತುಂಬ ಸಣ್ಣದಾಗಿ ಇಟ್ಟಿದ್ದಾರೆ. ಸೊ ನಮಗೆ ಏನು ಅನಿಸ್ತು ಅಂತಂದರೆ, ಇಷ್ಟೇನಾ ಇದು, ಅಂದರೆ ಟನಲ್ ಅಂತಂದರೆ ಈ ಥರ ಮೇಲ್ಗಡೆ ಎಲ್ಲ ಫುಲ್ ಫಿಶ್ ಇರುತ್ತಲ್ವ, ಸೊ ಒಳಗಡೆ ಹೋಗೋದು ಟನಲ್ ಅಂತಂದರೆ. ಸೊ ಆ ಥರ ಅನಿಸಿತ್ತು. ಅಂದರೆ ನಮಗೆ ಕನ್ಫ್ಯೂಷನ್ ಆಯಿತು, ಅರೆ ಈ ಥರ ಏನು ಬಾಕ್ಸಲ್ಲೆಲ್ಲ ಇಟ್ಟಿದ್ದಾರೆ ಅಂತ. ಯಾಕಂದರೆ ಇದು ಜಸ್ಟ್ ಒಂದು 25 ಈ ಥರ ಬಾಕ್ಸಸ್ ಇತ್ತು, ಅದರಲ್ಲಿ ಈ ಥರ ಫಿಶಸ್ ಇತ್ತು. ನಾವು ಅಂದ್ಕೊಂಡು ಇಷ್ಟೇನಾ ಅಂತ. ಆದರೆ ಇಲ್ಲ, ಮುಂದೆ ಹೋದರೆ ದೊಡ್ಡ ಟನಲ್ ಇದೆ, ಅಲ್ಲಿ ತುಂಬ ದೊಡ್ಡ ಫಿಶಸ್ ಇದೆ. ಸೊ ನಮ್ಮ ಏನು ಕ್ಯೂರಿಯಾಸಿಟಿ, ನಮ್ಮ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದು ಫುಲ್ಫಿಲ್ ಆಯಿತು. ಇಲ್ಲಾಂತಲೇ ನಾವು ನಮಗೆ ಒಂಥರ ಬೇಜಾರಾಗಿಬಿಟ್ಟಿತ್ತು, ಇಷ್ಟೇನಾ ಅಂದ್ಕೊಂಡು. ಸೊ ಇದು ನೋಡಿ, ಇದು ಆಫ್ರಿಕನ್ ಕ್ಯಾಟ್ ಫಿಶ್ ಅಂತೆ. ಸೊ ನಾನು ಎಲ್ಲ ಫಿಶ್ದೂ ಕ್ಯಾಪ್ಚರ್ ಮಾಡಿದ್ದೀನಿ. ಮಧ್ಯೆ ಒಂದೆರಡು ಬಿಟ್ಟಿರ್ಬೋದು, ಆದರೆ ಅದ್ರ ಹೆಸರು ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನೀವು ಕೂಡ ನೋಡಿ ಎಂಜಾಯ್ ಮಾಡಿ, ಯಾರೆಲ್ಲ ಫಿಶ್ ಲವರ್ಸ್ ಇದ್ದೀರಾ. ನನಗಂತೂ ತುಂಬ ಇಷ್ಟ ಫಿಶ್. ನಾನು ಮನೆಯಲ್ಲೆಲ್ಲ ತೊಗೊಂಡ್ಬಂದು ನಾನು ಇಟ್ಕೊಡ್ತೀನಿ. ಇವಾಗ ಸದ್ಯ ನಾನು ಇಟ್ಟಿಲ್ಲ, ಇಲ್ಲಂತ ನನ್ನ ಹತ್ರ ಒಂದು ಚಿಕ್ಕ ಬೌಲ್ ಇತ್ತು, ಅದರಲ್ಲಿ ನಾನು ಗೋಲ್ಡನ್ ಫಿಶನ್ನು ಇಟ್ಟಿದ್ದೆ ಮುಂಚೆ. ಅದಕ್ಕೆ ಹೆಸರು ಕೂಡ ಇಟ್ಟಿದ್ದೆ. ಆದರೆ ಇವಾಗ ಬೇಬಿ ಇದೆ, ಅಮ್ಮ ಇದ್ದಾನೆ, ಅದಕ್ಕೆ ನಾನು ಇಟ್ಟಿಲ್ಲ. ಇಲ್ಲಂತಂದರೆ ಅವನು ಗೊತ್ತಿಲ್ಲಲ್ಲ, ಮಕ್ಕಳು ಮನೆಯಲ್ಲಿದ್ದರೆ ಗೊತ್ತಿಲ್ಲ, ಇದು ಅಂದರೆ ಚೆನ್ನಾಗಿರಲ್ಲ, ಒಡೆದೋಗುತ್ತೆ ಅಥವಾ ಏನಾದರೂ ಮಾಡ್ತಾರಂತ. ಸೊ ಒಂದು ಸ್ವಲ್ಪ ದೊಡ್ಡವರಾಗಲಿ, ಸೊ ಆಮೇಲೆ ಆ ಥರ ನಾನು ತೊಗೊಂಡು ನಾನು ಇಡ್ತೀನಿ. ನನಗೆ ಫಿಶ್ ತುಂಬ ಇಷ್ಟ, ಅದರಲ್ಲೂ ಗೋಲ್ಡನ್ ಫಿಶ್ ಮತ್ತು ಈ ಥರ ಕಲರ್ ಫಿಶ್ ಅಂದರೆ ತುಂಬ ಇಷ್ಟ, ಕ್ಯೂಟಾಗಿರುತ್ತೆ. ಸೊ ಇದು ನೋಡಿ, ನಾನು ಒಂದೊಂದಾಗಿ ತೋರಿಸ್ತೀನಿ. ಸೊ ನೀವು ವಿಡಿಯೋನ ಎಂಜಾಯ್ ಮಾಡಿ. ಸೊ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡ್ಕೊಳ್ಳಿ. Ready.
पास में है ना जी चिकू। धूम ಜಿಬ್ರಾ kind of. ನೀವು ಇಲ್ಲಿ ನೋಡ್ಬೋದು, ಇದು ಏಂಜಲ್ ಫಿಶ್ಶು. ನೋಡಿ ಯಾವ ಥರ ಇದೆ, ಒಂಥರ ಭಯ ಆಗುತ್ತಲ್ಲ ನೋಡೋದಕ್ಕೆ. ಅಂದರೆ ಇಷ್ಟಿದೆ ಆದ್ರೂ ಭಯ ಆಗುತ್ತೆ. ತುಂಬಾ ವೆರೈಟೀಸ್ ಆಫ್ ಫಿಶ್ ಇತ್ತು. ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು. ನಾವೇ ಎಷ್ಟು ಖುಷಿಯಾಗಿ ನೋಡ್ತೀವಿ, ನಮ್ಮ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ ನೋಡೋದಕ್ಕೆ. ಮತ್ತು ಇದು ಕೂಡ ನೋಡಿ ವೈಟ್ ಕಲರ್ ಇದೆ, ಎಷ್ಟು ಕ್ಯೂಟಾಗಿ ಎಷ್ಟು ಸಣ್ಣದಿದೆ. ನನಗೆ ಅನ್ನಿಸ್ತಾ ಇತ್ತು, ರೇ ಎಷ್ಟು ಸಣ್ಣ ಹೇಗೆ ಅವರು ಕಲೆಕ್ಟ್ ಮಾಡ್ತಾರೆ ಅಂತ. ರಿಯಲಿ ಅವ್ರಿಗೆ ಅಂದರೆ ಎಷ್ಟು ಹಾರ್ಡ್ ವರ್ಕ್ ಇದೆ ನೋಡಿ ಅದರಲ್ಲಿ ಕಲೆಕ್ಟ್ ಮಾಡೋದಕ್ಕೆ. ಇದೆಲ್ಲ ಫಿಶಸನ್ನು ಕಲೆಕ್ಟ್ ಮಾಡಿ ಅದನ್ನು ಈ ಥರ ಸೇವ್ ಮಾಡಿ ಈ ಥರ ಮ್ಯೂಸಿಯಮಲ್ಲಿ ಇಡೋದಂತಂದರೆ ತುಂಬಾ ಕೆಲಸ ಇದೆ ಇದ್ರ ಹಿಂದೆ. ಸೊ ತುಂಬಾ ವೆರೈಟೀಸ್ ಆಫ್ ಫಿಶ್. ಅವ್ನಿಗಿನ್ನೂ ಗೊತ್ತಾಗಲ್ಲ ಆಮೇಲೆ. ಸೊ ಯಾವಾಗ ಅವನಿಗೆ ಎಲ್ಲ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ ಅವ್ನಿಗೆ ಫಿಶ್ ಅಂದರೆ ಏನು ಅಂತ, ಫಿಶ್ ಅಂತ. ಸೊ ಅವಾಗ ಇನ್ನೊಂದು ಸಲ ಡೆಫಿನೆಟ್ಲಿ ಬರ್ತೀನಿ, ಬಂದು ಅವನಿಗೆಲ್ಲ ತೋರಿಸ್ತೀನಿ ಇದು. ಸೊ ನಾನೇ ಎಷ್ಟು ಇಷ್ಟಪಟ್ಟು ಇಷ್ಟು ಖುಷಿಯಾಗಿ ನೋಡ್ತೀನಿ ಅಂತಂದರೆ ಅವನು ತುಂಬ ಖುಷಿಯಾಗಿ ನೋಡ್ತಾನೆ. ಆದ್ರೂ ಅವ್ನು ರೆಕಗ್ನೈಸ್ ಜಸ್ಟ್ ಅವ್ನಿಗೆ ಗೊತ್ತು ಏನೋ ಒಂದು ಇದೆ ಅಂತ, ಚೆನ್ನಾಗಿದೆ ನೋಡೋದಕ್ಕೆ ಅಂತ ಅಷ್ಟೇ. ಅವನಿಗೆ ಫಿಶ್ ಅಂತ ಗೊತ್ತಿಲ್ಲ, ಇನ್ನೂ ಅರ್ಥ ಆಗಲ್ಲ ಅಷ್ಟು. ಸೊ ನೋಡಿ ತುಂಬ ವೆರೈಟೀಸ್ ಆಫ್ ಇದೆ. ಸೊ ನಾನಂತೂ ತುಂಬ ಎಂಜಾಯ್ ಮಾಡಿದೆ. पिंक पण आहे बघे, हे युनिक आहे. आम्ही आणलं तो की पिंक नाही नव्हता पण आपला. हा आणलं होतं ना. किती पिशवी आहे हे फिश नाही येतात तुला. मम्मचं फिश नाही आहे, बघायचं. ಈಗ ನೋಡಿ ಫಿಶ್ ಟನಲ್ಗೆ ಎಂಟ್ರಾಗಿದ್ದೀವಿ. ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಮತ್ತು ತುಂಬ ದೊಡ್ಡದು. ಮೇಲ್ಗಡೆ ಎಲ್ಲ ಫಿಶ್ ಇದೆ, ತುಂಬ ದೊಡ್ಡ ದೊಡ್ಡ ಫಿಶ್ ಕೂಡ ಇತ್ತು. ಸೊ ಎಲ್ಲರೂ ಎಂಜಾಯ್ ಮಾಡಿ ಹೋಗ್ತಿದ್ದಾರೆ. ಮತ್ತು ರಶ್ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಸ್ಲೋ ಆಗಿ ಮೂವ್ ಆಗ್ತಿದ್ದಾರೆ ಜನರು. ನಾವು ಹೋಗಿದ್ದು ಸಂಡೇ, ಸೊ ಹಾಗೆ ತುಂಬಾ ರಶ್ ಇತ್ತು. ಮತ್ತು ತುಂಬಾ ವೆರೈಟೀಸ್ ಆಫ್ ಫಿಶ್ ಇದೆ. ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ನನಗೆ ಈ ಥರ ಫಿಶ್ ಟನಲ್. ಸೊ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ನೀವು ಕೂಡ ಎಂಜಾಯ್ ಮಾಡಿ. ಸೊ ನಾನು ಎಲ್ಲನೂ ಕವರ್ ಮಾಡಿದ್ದೀನಿ. ऐसे बड़ा बड़ा फिश आ गई है मैडम.
ಸೊ ಇಷ್ಟು ಫಿಶ್ ಟನಲ್. ಸೊ ಫಿಶ್ ಟನಲ್ ಆದಮೇಲೆ ಎಕ್ಸಿಟಲ್ಲಿ ಸೊ ಈ ಥರ ಎಲ್ಲ ಇದು ಗೇಮ್ಸ್ ಎಲ್ಲ ಇದೆ. ಸೊ ಈ ಥರ ಇಟ್ಟಿದ್ದಾರೆ ಗೇಮ್ಸ್ ಎಲ್ಲ ಮಕ್ಕಳಿಗೆ ಆಡೋದಕ್ಕೆ ಅಂತ. ಸೊ ತುಂಬಾ ಚೆನ್ನಾಗಿತ್ತು, ತುಂಬಾ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾನು ಫಸ್ಟ್ ಟೈಮ್ ಈ ಥರ ಫಿಶ್ ಟನಲ್ಗೆ ಬಂದಿದ್ದು. ಇಲ್ಲಿ ಸ್ಟಾಲ್ಸ್ ಕೂಡ ಇದೆ, ಬುಕ್ ಸ್ಟಾಲ್ಸ್ ಆಗಿರ್ಬೋದು, ಸ್ಟೇಷ್ನರಿ, ಆಮೇಲೆ ಮಕ್ಕಳಿಗೆಲ್ಲ ಆಡೋದಕ್ಕೆ ಅಂತ ಟಾಯ್ಸ್ ಟಾಲ್ಸು ಮತ್ತು ಫುಡ್ ಸ್ಟಾಲ್ಸ್ ಕೂಡ ಇತ್ತು. ಸೊ ಏನು ಪರ್ಚೇಸ್ ಮಾಡಲಿಲ್ಲ, ನನಗೆ ಕ್ವಾಲಿಟಿ ವೈಸ್ ಅಷ್ಟು ಇಷ್ಟ ಆಗಲಿಲ್ಲ ಆ್ಯಕ್ಚುಲಿ. ಸೊ ಕಂಪೇರಿಟಿವ್ಲಿ ನಾನು ಬೇರೆ ಕಡೆ ಹೋದಾಗ ಸೊ ಕ್ವಾಲಿಟಿನೂ ಇಷ್ಟ ಆಗಲಿಲ್ಲ ಮತ್ತು ಯಾವುದೇ ರೀತಿ ಈಗ ನೆಸೆಸಿಟಿ ಇರಲಿಲ್ಲ. ಸೊ ಹಾಗಾಗಿ ಏನು ಪರ್ಚೇಸ್ ಮಾಡಿಲ್ಲ. ಮತ್ತು ಫುಡ್ ಸ್ಟಾಲ್ಸ್ ಕೂಡ ಇತ್ತು. ಸೊ ಈಗ ನೋಡಿ ಬುಕ್ ಸ್ಟಾಲ್ಸ್, ತುಂಬಾ ಬುಕ್ಸ್, ವೆರೈಟೀಸ್ ಆಫ್ ಬುಕ್ಸ್, ನಾವೆಲ್ಸಲ್ಲಿ ಮತ್ತು ಬೇರೆ ಇದರಲ್ಲೇನು ಕನ್ಫ್ಯೂಷನ್ ಆಗ್ತಾಯಿತ್ತು ಯಾವುದನ್ನು ಪರ್ಚೇಸ್ ಮಾಡಲಿ ಅಂತ. ಸೊ ತುಂಬ ನೋಡಿದೆ ನಾನು ಬುಕ್ಸು, ಆದರೆ ನಾನು ಯಾವುದೂ ಪರ್ಚೇಸ್ ಮಾಡಿಲ್ಲ. ಯಾಕಂದರೆ ಆಲ್ರೆಡಿ ನನ್ನ ಹತ್ರ 2 ಹೊಸ ಬುಕ್ ಇದೆ, ಅದನ್ನೇ ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಓದೋಕ್ಕೆ. ನನಗೆ ಆ್ಯಕ್ಚುಲಿ ಇಷ್ಟ ಆಗುತ್ತೆ ಬುಕ್ಸ್ ಎಲ್ಲ, ತುಂಬ ಓದ್ತೀನಿ ನಾನು. ಸೊ ಅದನ್ನೇ ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಸೊ ಅದನ್ನು ಮುಗಿಸಿದ ಮೇಲೆ ನಾನು ನೋಡಬೇಕಂತ ಚೆಕ್ ಮಾಡ್ತೀನಿ. ಸೊ ಇಲ್ಲಿ ಮಕ್ಕಳಿಗೆ ಬುಕ್ಸ್ ಇತ್ತು. ಇದು ಆ್ಯನಿಮಲ್ಸು ಮತ್ತು ವೆಹಿಕಲ್ಸ್ ಮತ್ತು ಇದು ಏನು ಬರ್ಡ್ಸು. ಸೊ ಈ ಬುಕ್ಕನ್ನು ತೊಗೊಂಡಿದ್ದೀನಿ. ಅಮ್ಮಗೆ ಹೆಲ್ಪ್ ಆಗುತ್ತೆ ಅವನು ಊಟ ಮಾಡುವಾಗ, ಅಥವಾ ಅವನಿಗೆ ಈಗ ಸ್ವಲ್ಪ ರೆಕಗ್ನೈಸ್ ಮಾಡ್ತಾನಲ್ಲ. ಸೊ ಹಾಗಾಗಿ ಅವನಿಗೆ ಬುಕ್ ತೋರಿಸಿ ಅದರಲ್ಲಿ ಈಗಿಂದನೇ ಸ್ವಲ್ಪ ಅಂದರೆ ರೆಕಗ್ನೈಸ್ ಮಾಡೋ ಥರ, ಅಂದರೆ ಬುಕ್ ಓದೋದನ್ನು ಅವ್ರಿಗೆ ಹ್ಯಾಬಿಟ್ ಮಾಡಿಸ್ಬೇಕು. ಸೊ ಹಾಗಾಗಿ ಒಂದು 4 ಬುಕ್ ತೊಗೊಂಡೆ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಈವ್ನಿಂಗ್ ಔಟಿಂಗ್. ಸೊ ತುಂಬಾ ಎಂಜಾಯ್ ಮಾಡಿದೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಫಿಶ್ ಟನಲ್. ಸೊ ಈ ಥರ ಬಂದರೆ ಮುಂದೆನೂ ನನಗೆ ಇಂಟ್ರೆಸ್ಟ್ ಇರುತ್ತೆ ಓದೋಕ್ಕೆ. ಸೊ ನೀವು ಈ ಥರ ಏನಾದರೂ ಇದ್ದರೆ ಪ್ಲೀಸ್ ವಿಸಿಟ್ ಮಾಡಿ, ನಿಮ್ಮ ಮಕ್ಕಳನ್ನ ಕರ್ಕೊಂಡು ತುಂಬ ಎಂಜಾಯ್ ಮಾಡ್ತಾರೆ. ಮತ್ತು ಬಾಂಬೆಲೆಲ್ಲ ಈ ಥರ ಎಕ್ಸ್ಪೋಸ್ ಆಗ್ತಾ ಇರುತ್ತೆ. ಸೊ ಈ ಥರ ಕರ್ಕೊಂಡು ಹೋಗಿ ವೀಕೆಂಡ್ಸ್ಗೆ ನಿಮ್ಮ ಫ್ಯಾಮ್ಲಿ ಜೊತೆ. ಸೊ ಎಂಜಾಯ್ ಮಾಡಿ, ಮತ್ತು ತುಂಬಾ ವಿಷಯಗಳನ್ನ ನಾವು ಇದರಿಂದ ತಿಳ್ಕೊಳ್ಬೋದು. ಫಿಶ್, ಈಗ ವೆರೈಟೀಸ್ ಆಫ್ ಫಿಶ್ ಎಷ್ಟಿದೆ ಅಂತ ನಮ್ಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಸೊ ಈಗ ನೋಡ್ದಂಗೆ ಆಯಿತು. ಸೊ ತುಂಬಾ ಇಷ್ಟ ಆಯಿತು ನನಗೆ, ಎಂಜಾಯ್ ಮಾಡ್ತೀರಾ. ಸೊ ಇದನ್ನು ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.